ಈ ಹಿಂದಿನ ವಿಡಿಯೋದಲ್ಲಿ ಒಂದು ಕಾರ್ಗೋ ಶಿಪ್ ಮತ್ತು ಫಿಶಿಂಗ್ ಅನಾಲಜಿನ ಇಟ್ಕೊಂಡು ಕ್ಯೂಬರ್ನೆಟಿಸ್ ಮತ್ತು ಡಾಕರ್ ಅಂದರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ವಿಡಿಯೋದಲ್ಲಿ ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್ನ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್ನ ನೋಡೋದಾದರೆ, ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರಲ್ಲಿ ಮೇಜರ್ ಆಗಿ ಎರಡು ಕಂಪೋನೆಂಟ್ ಬರುತ್ತೆ. ಒಂದು ಮಾಸ್ಟರ್ ನೋಡ್, ಅದೇ ರೀತಿ ಇನ್ನೊಂದು ವರ್ಕರ್ ನೋಡ್. ಸೊ ಇವಾಗ ನಿಮ್ಮ ಮೇನ್ ಕಾರ್ಗೋ ಶಿಪ್ ಅಂತ ಏನು ಹೇಳಿದೆ ಅದನ್ನ ಮಾಸ್ಟರ್ ನೋಡ್ ಅಂತ ತಗೊಳ್ಳಿ. ಹಾಗೆ ನೀವೊಂದು ಚಿಕ್ಕ ಬೋಟ್ನ ಫಿಶಿಂಗ್ ಕಳಿಸ್ತಿರಲ್ಲ ಅದನ್ನು ವರ್ಕರ್ ನೋಡ್ ಅಂತ ತಗೊಳ್ಳಿ. ಸೊ ಇವಾಗ ಏನಾಗುತ್ತೆ, ನಾನು ಇಲ್ಲಿ ಕೂತ್ಕೊಂಡು ಕಾರ್ಗೋ ಹೆಡ್ ಕ್ವಾರ್ಟರ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ನನಗೆ 5 ಬೋಟ್ ಬೇಕು ಅಂತ. ಓಕೆ, ಕಾರ್ಗೋ ಹೆಡ್ ಕ್ವಾರ್ಟರಿಂದ ಆ ಕಾರ್ಗೋದಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ಒಂದು ಕ್ರೇನ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಬೋಟ್ನ ಅರೇಂಜ್ ಮಾಡಿಬಿಟ್ಟು, ಚಿಕ್ಕ ಶಿಪ್ಪನ್ನ ಅರೇಂಜ್ ಮಾಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ 5 ಬೋಟನ್ನು ಹಾಕಿಬಿಟ್ಟು ಆ ಒಂದು ರೀಜನ್ಗೆ ಕೊಟ್ಟು ಕಳಿಸ್ತಾರೆ. ನಂತರ ಒಂದು ಎಂಟ್ರಿ ಬುಕ್ಕಲ್ಲಿ ಎಂಟ್ರಿ ಮಾಡಿಟ್ಕೊತಾರೆ, ಈ ರೀಜನಲ್ಲಿ ನಾನು ಈ 5 ಬೋಟ್ನ ಕಳಿಸಿದ್ದೀನಿ ಅಂತ. ಸೊ ಇದು ನಮ್ಮ ಮಾಸ್ಟರ್ ನೋಡ್. ಅದೇ ರೀತಿ ಈ ಒಂದು ವರ್ಕರ್ ನೋಡ್ ಅಂತ ಹೇಳಿದೆ, ಅದರಲ್ಲಿ ಏನೇನಿರುತ್ತೆ, ಆ ಒಂದು ಶಿಪ್ ಏನು ಕಳಿಸಿದ್ದಾರೆ ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಇರ್ತಾರೆ, ಶಿಪ್ ಕ್ಯಾಪ್ಟನ್. ಅದೇ ರೀತಿಯಲ್ಲಿ 5 ಚಿಕ್ಕ ಚಿಕ್ಕ ಬೋಟ್ ಇರುತ್ತೆ ಫಿಶಿಂಗ್ ಮಾಡೋದಕ್ಕೆ. ಆ ಚಿಕ್ಕ ಚಿಕ್ಕ ಬೋಟಲ್ಲಿ ಮತ್ತೆ ವಾಕಿ ಟಾಕಿ ಇರುತ್ತೆ. 5 ಬೋಟ್ ಅವರು ಇಂಟರ್ನಲ್ಲಿ ಕಮ್ಯುನಿಕೇಟ್ ಮಾಡ್ಕೋಬೋದು, ಮಾತಾಡ್ಕೋಬೋದು. ಓಕೆ, ಸೊ ಇದು ಮೇನ್ ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್. ಇದನ್ನು ನನಗೆ ಕ್ಯೂಬರ್ನೆಟಿಸ್ಗೆ ಕಂಪೇರ್ ಮಾಡಿಬಿಟ್ಟು ಹೇಳೋದಾದರೆ, ನಾನೇನು ಕಾಲ್ ಮಾಡಿ ಹೇಳಿದೆ ಹೆಡ್ ಕ್ವಾರ್ಟರ್, ಅದು API ಸರ್ವರ್. ಯಾರು ಏನೇ ಕಮ್ಯುನಿಕೇಟ್ ಮಾಡೋದಿದ್ರು API ಸರ್ವರ್ ಜೊತೆ ಮಾತಾಡಬೇಕು. ಓಕೆ, API ಸರ್ವರಿಂದ ನೆಕ್ಸ್ಟು ಆ ಒಂದು ಕಾರ್ಗೋ ಮ್ಯಾನೇಜರ್ ಅಂತ ಹೇಳಿದೆ, ಅದು ಕಂಟ್ರೋಲರ್ ಮ್ಯಾನೇಜರಲ್ಲಿ. ಸೊ ಅವರೇ ಕಂಟ್ರೋಲ್ ಮಾಡುವಂಥದ್ದು ಎಲ್ಲದನ್ನ. ಅವ್ರೇನು ಮಾಡಿದ್ದಾರೆ, ಈ ಒಂದು ಕ್ರೇನ್ನ ಯೂಸ್ ಮಾಡ್ಕೊಂಡು ಲೋಡ್ ಮಾಡಿದ್ದಾರೆ. ಆ ಕ್ರೇನ್ ಅನ್ನೋಂಥದ್ದು ಶೆಡ್ಯೂಲರ್, ಕ್ಲೌಡ್ ಶೆಡ್ಯೂಲರ್, ಕ್ಯೂಬ್ ಶೆಡ್ಯೂಲರ್ ಸಾರಿ. ಆ ಒಂದು ಕ್ಯೂಬ್ ಶೆಡ್ಯೂಲರ್ನ ಯೂಸ್ ಮಾಡ್ಕೊಂಡು ಲೋಡ್ ಮಾಡಿದ ಮೇಲೆ ಒಂದು ಎಂಟ್ರಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ, ಅದು ETCD ಡೇಟಾಬೇಸ್. ಅಂದರೆ ಯಾವ್ಯಾವ ರೀಜನಲ್ಲಿ ಎಷ್ಟೆಷ್ಟು ಪಾಡ್ ರನ್ ಆಗ್ತಾಯಿದೆ ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು ETCD ಸರ್ವರ್. ಓಕೆ, ಇವಾಗ ವರ್ಕರ್ ನೋಡ್ಗೆ ಬಂದರೆ, ವರ್ಕರ್ ನೋಡಲ್ಲಿ ಮೇನ್ ಕ್ಯಾಪ್ಟನ್ ಇರ್ತಾರೆ ಅಂತ ಹೇಳಿದೆ ಆ ಶಿಪ್ಪಲ್ಲಿ. ಆ ಶಿಪ್ ಕ್ಯಾಪ್ಟನ್ನ ಕ್ಯೂಬ್ಲೆಟ್ ಅಂತ ಕರಿತೀವಿ. ಅವರು ಯಾವಾಗಲೂ ಕಾರ್ಗೋ API ಸರ್ವರ್ ಜೊತೆ ಮಾತಾಡ್ತಾ ಇರ್ತಾರೆ. ಓಕೆ, ಇವಾಗ ಅದರಲ್ಲಿ ಮತ್ತೆ 5 ಚಿಕ್ಕ ಚಿಕ್ಕ ಬೋಟ್ ಏನು ಹೋಗಿದೆ ಅದರಲ್ಲಿ ಇಂಜಿನ್ಸು ಇದೆಲ್ಲ ಇರುತ್ತೆ, ರೈಟ್. ಆ ಇಂಜಿನ್ಸ್ನೆಲ್ಲ ನಾವು ಕಂಟೈನರ್ ಡಿ ಅಥವಾ ಡಾಕರ್ ಅಂತ ಕರಿತೀವಿ. ಅದರಲ್ಲಿ ಮೇನ್ ಅಪ್ಲಿಕೇಶನ್ ಅನ್ನೋದು ರನ್ ಆಗ್ತಾ ಇರುತ್ತೆ. ಹಾಗೆ ಆ 5 ಬೋಟ್ ಈಚ್ ಅದರ್ ಕಮ್ಯುನಿಕೇಟ್ ಮಾಡೋದಕ್ಕೆ ವಾಕಿ ಟಾಕಿ ಯೂಸ್ ಮಾಡ್ತಾರೆ. ಅದನ್ನು ಕ್ಯೂಬ್ ಪ್ರಾಕ್ಸಿ ಅಂತ ಕರಿತೀವಿ. ಅಂದರೆ ಲೋಕಲ್ ನೆಟ್ವರ್ಕ್. ಅದು 5 ಜನ 5 ಬೋಟಲ್ಲಿ ಅವರು ಇಂಟರ್ನಲ್ಲಿ ಕಮ್ಯುನಿಕೇಟ್ ಮಾಡ್ಕೊತಾರೆ. ಹಾಗೆ 5 ಜನರಲ್ಲಿ ಏನೇ ಇಶ್ಯೂ ಆದರೂ, ಏನೇ ಪ್ರೋಗ್ರೆಸ್ ಇದ್ದರೂ ಅವರು ಡೈರೆಕ್ಟಾಗಿ ನಮ್ಮ ಕಾರ್ಗೋ ಹೆಡ್ ಕ್ವಾರ್ಟರ್ ಕಾಲ್ ಮಾಡೋದಕ್ಕಾಗಲ್ಲ. ಅವರು ಫಸ್ಟು ಶಿಪ್ ಕ್ಯಾಪ್ಟನ್ ಹೇಳ್ತಾರೆ, ಕ್ಯೂಬ್ಲೆಟ್ ಹೇಳ್ತಾರೆ. ಕ್ಯೂಬ್ಲೆಟು ಈ ಒಂದು API ಸರ್ವರ್ಗೆ ಮತ್ತೆ ಇನ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 5 ಬೋಟ್ ಹೋಗಿದೆ, 1 ಬೋಟ್ ಹಾಳಾಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಫಸ್ಟು ಕ್ಯೂಬ್ಲೆಟ್ ನೋಡುತ್ತೆ ಅದನ್ನ, ಅಂದರೆ ಶಿಪ್ ಕ್ಯಾಪ್ಟನ್. ಅವರು ಮತ್ತೆ API ಸರ್ವರ್ ಅಂದರೆ ಹೆಡ್ ಕ್ವಾರ್ಟರ್ಗೆ ಕಾಲ್ ಮಾಡ್ತಾರೆ. ಹೆಡ್ ಕ್ವಾರ್ಟರಲ್ಲಿ ಮತ್ತೆ ಮ್ಯಾನೇಜರ್ಗೆ ಹೇಳ್ತಾರೆ, ಕಂಟ್ರೋಲರ್ ಮ್ಯಾನೇಜರ್ಗೆ. ಮ್ಯಾನೇಜರ್ ಹೋಗ್ಬಿಟ್ಟು ETCDಯಲ್ಲಿ ನೋಡ್ತಾರೆ, ಹೌದು 5 ಬೋಟ್ ಕಳಿಸಿದ್ದೆ, 4 ಇದೆ, ಇವಾಗ 5 ಇರಬೇಕಲ್ಲಿ. ಮತ್ತೆ ಅವರು ಅದನ್ನ ಡಿಸೈಡ್ ಮಾಡ್ತಾರೆ, ಆ ಬೋಟ್ನ ರಿಪೇರ್ ಮಾಡೋದಾ, ಹೊಸ ಬೋಟ್ನ ಕಳಿಸೋದಾ ಅಂತ ಶೆಡ್ಯೂಲರ್ ಥ್ರೂ ಡಿಸೈಡ್ ಮಾಡ್ತಾರೆ. ಇದು ಸಿಂಪಲ್ ಆರ್ಕಿಟೆಕ್ಚರ್. ಇದನ್ನು ಬಿಟ್ಟು ಸಹ ತುಂಬ ಅದರ್ ಕಂಪೋನೆಂಟು ಬರುತ್ತೆ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು.